ಇಲ್ಲಿ ನೋಡಿ ಸೈಜು ಝೆನ್ಗೂ ಹೈಲೆಕ್ಸ್ಗೂ ನಾವು ಎರಡು ಒಟ್ಟಿಗೆ ಡೆಲಿವರಿ ತಗೊಂಡಿದ್ದು. ಇವಾಗ ನೋಡಿ ಮಾಡಿಫೈ ಮಾಡಿದ್ದಾರೆ. ತಲೆ ಹಾಕ್ಬೋದು ಬ್ರೋ, ಈಸಿ ಕೆಲಸ ಮಾಡ್ಬೋದು ತಲೆ ಹಾಕಿ. ತಲೆ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಕೆಲಸ ನಡೆಯುತ್ತೆ. ನಾವು ಹೈಲೆಕ್ಸ್ ಮಾರಿದ್ದೀವ್ರು ನಂಬ್ತಾನೆ ಇಲ್ಲ, ಯಾರು ನಂಬಲ್ಲ. ಫುಲ್ ಇವತ್ತಂತೂ ನೋಡಿದ್ರಲ್ಲ ರೀಲ್ ಆಲ್ರೆಡಿ. ಮನಸ್ಸಿಗೆ ದುಃಖ ಬೇಸರ ಎಲ್ಲ ಇದೆ, ಆದ್ರೂ ಈ ತರ ನಿರ್ಧಾರ ತಗೋಬಾರ್ದು. ತಗೊಂಡಿದ್ಯಾ ಪರವಾಗಿಲ್ಲ. ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸನ್ನೇ ಮರ್ತೋಗ್ಬಿಟ್ಟಿದೀವಿ. ವಾಟ್ ಆರ್ ಯು ಶೂಟಿಂಗ್? ಲುಕ್ ಎಟ್ ದ ಬ್ಯೂಟಿಫುಲ್ ಹೌಸ್ ಮ್ಯಾನ್. ಏನ್ ಪಸಂದ್ ಆಗೈತಪ್ಪ ಮನೆ. ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ವಾಟರ್ ಮೆಲನ್. ಎಲ್ಲರೂ ಹೇಗಿದ್ದೀರಾ? ಆರಾಮ? ಸಕಿಟ್ ಡ್ಯಾಡಿ. ಹೌಸ್ ಪೆಟ್ರೋಲ್ ಟೇಸ್ಟ್. ನಾವು ಇಲ್ಲಿ ಸ್ಟಂಟ್ ಮಾಡೋಕ್ಕೆ ಗಾಡಿ ರೆಡಿ ಮಾಡ್ತಾ ಇದೀವಿ. ನಾನು ಲೈಫಲ್ಲಿ ನೋಡಿರುವಂತ ಫಸ್ಟ್ 650cc ಗಾಡಿ ಅಂದ್ರೆ ಇದೆ. ಇನ್ನೊಂದು ಗಾಡಿ ರೆಡಿ ಆಗ್ತಿದೆ. ಮೂಮೆಂಟ್. ಇವರು DC ಡೆಸ್, ಮೋಟೋ ಝೂಮರು. ಇಲ್ಲಿ RX ಇದೆ 135 2000 ಮೊದಲನೇ ಓನರ್ ಸೇಲ್ಗೆ ಇಟ್ಟಿದ್ದಾರೆ. ಎಷ್ಟು ಕೊಡ್ತೀರಾ? ಗಾಡಿ 10,000 ಕಿಲೋಮೀಟರ್ ಓಡಿದೆ, ಮಾರ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ದುಡುಕಿ ಇತಿಹಾಸನ ಸೃಷ್ಟಿಸೋಕ್ಕಾಗಲ್ಲ, ಹಾಗಂತ ಇತಿಹಾಸನ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋಕ್ಕೂ ಆಗಲ್ಲ. ನಾನಿವಾಗ ಮ್ಯಾಟರಿವಿ ಶೂಟ್ ಮುಗಿಸ್ಕೊಂಡು ನಾನು ಹೈಲೆಕ್ಸ್ ನ ಸರ್ವಿಸ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಇನ್ನೊಬ್ರು ಸ್ಪೆಷಲ್ ಪರ್ಸನ್ ನಾನು ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮೀಟ್ ಮಾಡಿದ್ದೀನಿ, ಬಟ್ ನಿಮ್ಗೆ ನಾನು ಮೀಟ್ ಮಾಡಿರೋದನ್ನ ತೋರಿಸಿಲ್ಲ. ಸೊ ಅಫಿಷಿಯಲ್ ಆಗಿ ಫಸ್ಟ್ ಟೈಮು ನಮ್ಮ ಚಾನಲ್ ಅಲ್ಲಿ ಅವ್ರು ಇವತ್ತು ಬರ್ತಾ ಇದ್ದಾರೆ. ಸುಮಾರು ದಿನ ಆಯ್ತು ಹೈಲೆಕ್ಸ್ ನ ನೋಡಿ. ನಾವು ಇವಾಗ ಸುಂದರಂ ಟೊಯೋಟಾಗೆ ಬಂದಿದೀವಿ. ಡೆಲಿವರಿಗೆ ಬಂದಿದೆ, ಇವಾಗ ಸರ್ವಿಸ್ ಬಂದಿದೆ. ಒಂದು ವೆಲ್ಫೇರ್ ಡೆಲಿವರಿಗೆ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಇವಾಗ ಆನ್ ರೋಡ್ 1,60,00,000 ಇದೆ. ಎಲ್ಲಾ ಟೊಯೋಟಾ ಕಾರ್ಗಳದ್ದು ಇಲ್ಲಿ ಸರ್ವಿಸ್ ಮಾಡ್ತಾರೆ. ಯೂಶಲಿ ಟೊಯೋಟಾ ಗಾಡಿಗಳು, ಟೊಯೋಟಾ ಕಂಪನಿ ಫೇಮಸ್ ಇರೋದೇನೆ ಗಾಡಿದು ರಿಲಯಬಿಲಿಟಿಗೆ ಅವ್ರು ಕೊಡುವಂತ ಸರ್ವಿಸ್ಗೆ. ನಾವು ಅದಕ್ಕೇನೆ ಇಲ್ಲಿಗೆ ತಗೊಂಡ್ಬಂದ್ಬಿಟ್ಟಿದ್ದು. ಏನಕ್ಕೆ ಅಂದ್ರೆ ಇಲ್ಲಿ ನಮಗೆ ಪರಿಚಯದವ್ರು ಇದ್ದಾರೆ, ಜೊತೆಗೆ ಇಲ್ಲಿ ಸರ್ವಿಸ್ ಕ್ರೇಜಿ ಆಗಿ ಮಾಡ್ತಾರೆ. ಇದು ಫಸ್ಟ್ ಸರ್ವಿಸ್ ಅಲ್ಲ, ಸೆಕೆಂಡ್ ಸರ್ವಿಸ್. ಫಸ್ಟ್ ಸರ್ವಿಸ್ ಆಲ್ರೆಡಿ 1000 ಕಿಲೋಮೀಟರ್ ಆಗಿದೆ, ಇದು 10,000 ಕಿಲೋಮೀಟರ್ ಆಗಿರೋದು. ಸರ್ಪ್ರೈಸಿಂಗ್ ಆಗಿದೆ ಅಲ್ವಾ, ಎಷ್ಟು ಬೇಗ ಗಾಡಿ 10,000 ಕಿಲೋಮೀಟರ್ ಓಡ್ತು ಅಂತ. ಹಂಗ್ ನೋಡಿದ್ರೆ ನಮ್ ವರ್ಣ 60,000 ಕಿಲೋಮೀಟರ್ ಓಡಿದೆ. ಇವೆಲ್ಲ ಕಮೆಂಟ್ ಮಾಡ್ತಿದ್ರಿ ಗಾಡಿಗಳನ್ನ ಓಡಿಸೋದೇ ಇಲ್ಲ ಅಂತ. ಗಾಡಿಗಳನ್ನ ಓಡಿಸದೇ ಇದ್ರೇನೆ 10,000 ಓಡಿದೆ 3 ತಿಂಗಳಿಗೆ ಅಂದ್ರೆ, ಓಡಿಸಿದ್ರೆ ಇಷ್ಟೊತ್ತಿಗೆ 1,00,000 ಓಡ್ಬಿಡ್ತಿತ್ತು ಅನ್ಸುತ್ತೆ. ಇವಾಗ ಇದರಲ್ಲಿ ಜನರಲ್ ಚೆಕಪ್ ಆಗುತ್ತೆ, ಆಯಿಲ್ ಚೇಂಜ್ ಆಗುತ್ತೆ, ಫಿಲ್ಟರ್ ಆಲ್ರೆಡಿ ನಾವು ಚೇಂಜ್ ಮಾಡಿದೀವಿ, ಇದೆಲ್ಲ ಕ್ಲೀನ್ ಮಾಡ್ತಾರೆ. ಇವರು ಸೀಟ್ ಮೇಲೆ ಕೂತಾಗ ಗಲೀಜಾಗಬಾರ್ದು ಅಂತ ಸೀಟ್ಗೂ ಒಂದು ಕವರ್ ಹಾಕ್ತಾರೆ. ಇನೋವಾ ಇನ್ನೇನು ಸ್ಟಾಪ್ ಆಗುತ್ತೆ ಅಂತ ಮಾತುಗಳು ಬರ್ತಿದೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನೋವಾ ಗಾಡಿಗಳನ್ನ ತಗೋಬೇಕು ತಗೊಂಬಿಡಿ, ಇಲ್ಲ ಅಂದ್ರೆ ಹೈ ಕ್ರಾಸ್ನ ಒಂದ್ಸಲ ಟ್ರೈ ಮಾಡ್ಬೋದು. ಕ್ಯಾಮ್ರಿ ಅನ್ಕೋಬಿಟ್ಟ ವರ್ಣ ಅದು ಬಾ. ಅಲ್ಲಿ ನೋಡಿ ಮೆಟ್ರೋ ಕಾಣಿಸ್ತಾ ಇದೆ, ಇಲ್ಲಿ ನೈಸ್ ರೋಡ್ ಎಕ್ಸಿಟ್. ಇದೊಂದು ಈಸಿ ಆಕ್ಸೆಸ್ ಆಗುತ್ತೆ, ಸೀದಾ ಬಂದು ಸರ್ವಿಸ್ ಮಾಡಿಸ್ಕೋಬಹುದು. ನಾವಿವತ್ತು ನಮ್ಮ ಕಾರ್ನ ಮಾರ್ತಾ ಇರೋದು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಎಲ್ಲ ಕಾರ್ಗೋಸ್ಕರ ಕಾರ್ ತಗೊಂಡ್ರೆ, ನೀವು ನಂಬರ್ಗೋಸ್ಕರ ಕಾರ್ ತಗೊಂಡ್ರಲ್ಲ. ಹ್ಞೂ ಬ್ರೋ, ನಮ್ಮ ಹತ್ರ ಇದೊಂದೇ ಆಲ್ ಒನ್ ಇರೋಂಥ ಗಾಡಿ. ಹಂಗಾರೆ 1111. ನಮ್ಮ DC ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನನ್ನ ನೆಕ್ಸ್ಟ್ ಕಾರ್ ಯಾವುದು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಎಲ್ಲ ದೇವರ ಆಶೀರ್ವಾದ, ನಿಮ್ಮಂಥವ್ರ ಆಶೀರ್ವಾದ ಕೊಟ್ಟಿದ್ದೀರಾ. ಹಳೆ ದೇವ್ರ ಪಾದನೆ ಗತಿ ಅಂತ ನಾವು ಮತ್ತೆ ವರ್ಣ ಎತ್ಕೊಂಡು ಹೋಗ್ತಾ ಇದೀವಿ. ನನ್ನ ಕಣ್ಣು ಮುಂದೆನೆ ನನ್ನ ಕನಸಿನ ಕೂಸು. ಬಟ್ ಖುಷಿ ಆಗದೆ ಗುರು, ಒಳ್ಳೆಯವ್ರ ಕೈಲಿ ಕಾರ್ ಸಿಕ್ಕಿದೆ, ಸೊ ಟೆನ್ಷನ್ ಏನಿಲ್ಲ. ಕಾರ್ನ ಪಿಕ್ ಮಾಡಿದ್ಮೇಲೆ ನಾವು DC ಅವ್ರ ಮನೆ ಹತ್ರ ಹೋದ್ವಿ CBR 600 RRನ ನೋಡಕ್ಕೆ. ಬೆಂಗಳೂರಿಂದ ಹಾಸನ್ ಕಡೆ ಹೋಗುವಾಗ ವರ್ಣ ಅಲ್ಲಿ ಯಾಕೋ ಸ್ವಲ್ಪ ಪವರ್ ಲ್ಯಾಗ್ ಆಗ್ತಿದೆ ಅಂತ ಅನಿಸ್ತು. ಅವಾಗ ನಾನು ಪವರ್ ಆಡ್ ಬಾಯ್ಸ್ಗೆ ಕಾಲ್ ಮಾಡಿದೆ. ಆಪತ್ ಬಾಂಧವ ನಿರಂಜನ್ ನಾಣಯ್ಯ ಅವ್ರನ್ನ ಹಾಸನಕ್ಕೆ ಕರ್ಸ್ಕೊಂಡಿದೀವಿ. ಏನ್ ಬ್ರೋ ನೀವು ಎಂತ ಗರಾಜ್ ನಡೆಸ್ತೀರಾ? ಕಾಲ್ ಮಾಡಿದ್ರೆ ಯಾವ ಊರಲ್ಲಿ ಇರ್ತೀವಿ ಆ ಊರಿಗೆ ಬರ್ತಿರಲ್ಲ. ನಮ್ಮ ಪುಣ್ಯಕ್ಕೆ ನಮ್ಮ ಹತ್ರ ಫಿಲ್ಟರ್ ಇತ್ತು, ಇರ್ಲಿಲ್ಲ ಅಂದ್ರೆ ಏನ್ ಕತೆ. ಏನೋ ಆಗುತ್ತೆ ಬ್ರೋ, ಜೀವನ ನಿಂತೋಗುತ್ತೆ ಫಿಲ್ಟರ್ ಇಲ್ಲ ಅಂದ್ರೆ. ಎಂತಹ ಮಾತು ಹೇಳಿದ್ರೆ ತಂದೆ. ಇದು ಹಳೆ ಏರ್ ಫಿಲ್ಟರು ತೆಗೆದು ಇವಾಗ BMC ಆಗ್ತಾ ಇದೀವಿ. ಪವರ್ಫುಲ್ ಗಾಡಿಗೆ ಇನ್ನೂ ಪವರ್ ಬೇಕು ಅಂದ್ರೆ
ಪವರ್ ರೈಡ್ಗೆ ಬನ್ನಿ. ಇವಾಗ ಸದ್ಯಕ್ಕೆ ಹಾಸನಲ್ಲಿದ್ವಿ. ಹೊಸ ಫೋನ್ಗೆ ಕೇಸ್ ಹಾಕಿರ್ಲಿಲ್ಲ. ಈ ಫೋನ್ ಕೇಸ್ನ ಮೊಬೈಲ್ ಹೌಸ್ ಅಲ್ಲಿ ತಗೊಂಡಿದ್ದು. ನಮ್ಮ ಮಂಗಳೂರು ಅವರೇ ಇಲ್ಲಿರೋದು. ಟಿಪಿಕಲ್ ಕನ್ನಡಿಗ ಅಂತ ಯಾರಾದ್ರೂ ಬಂದು ಕೇಳಿದ್ರೆ ಡಿಸ್ಕೌಂಟ್ ಕೊಡ್ತೀರಾ? ಸೊ ಇಲ್ಲಿ ನೋಡಿ ಸ್ಕಿನ್ ಇದೆ, ಅಲ್ಲೊಂದು ಪೋರ್ಷ ಇದೆ, ಅಲ್ಲೊಂದು ಪೋರ್ಷ ಸ್ಕಿನ್ ಹಾಕ್ಸ್ತಾ ಇದೀವಿ. ಹೀಟ್ ಆದ್ರೆ ಏನು ಬಿಚ್ಕೊಳ್ಳಲ್ವಾ? ನಮ್ ಡ್ರೀಮ್ ಕಾರ್ದು ಫೋನ್ ಕೇಸ್ ಹಾಕಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದು ನನ್ನ ಡ್ರೀಮ್ ಬಿಲ್ಡ್ ನ ನೋಡೋದಕ್ಕೆ. ಇಲ್ಲಿ ಜಿಪ್ಸಿ ರೆಡಿ ಆಗ್ತಾ ಇದೆ. ಹೆಂಗಿದೆ ಫೋನ್ ಕೇಸ್? CBR ವೀಲ್ಸ್ ಅವರು ಬೆಂಗಳೂರಿಂದ JTI ನ ಕಳ್ಸ್ಕೊಟ್ಟಿದ್ರು. ಇವಾಗ ರ್ಯಾಲಿ ಸ್ಪೆಕ್ ಮಾಡೋದು ಒಂದೇ ಬಾಕಿ ಇರೋದು. ದ ಗೋಸ್ಟ್. ನಮಸ್ಕಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಬ್ರೋ. ಹಾಯ್ ಹಾಯ್ ಬ್ರೋ. ನೋಡಿದ್ರಲ್ಲಿ ಮಾತ್ರ ಸಖತ್ ಖುಷಿ ಆಯ್ತು ಬ್ರೋ. ಏನೋ ನಂಬಕ್ಕೆ ಆಗ್ತಿಲ್ಲ. ನೀವು ನಮ್ಮನ್ನ ಕಳ್ರು ಅನ್ಕೋಬಿಟ್ರಾ? ಯಾರೋ ಬಂದಿರ ಅನ್ಕೋಬಿಟ್ಟೆ, ಆದ್ರೆ ನೀವು ಬಂದಿರ ಅಂತ ಸತ್ಯಾಗಿ ಅನ್ಕೊಂಡಿಲ್ಲ. ನಾವೇ ಕಳ್ದೋಗ್ಬಿಟ್ಟಿವಿ ನೋಡಿ. ಇನ್ನೂ ನಮ್ಮ ವೈಬ್ರೇಷನ್ ಬಾಡಿ ಬ್ರೋ. ನಿಮ್ಮ ಜೊತೆ ಒಂದು ಫೋಟೋ ಬೇಕು ಬ್ರೋ. ನಂಬಕ್ಕೆ ಯಾಕಂದ್ರೆ ಉರ್ಸ್ಬಿಡ್ತೀನಿ. ನಿಜವಾಗ್ಲೂ ಇದೆಲ್ಲ ನೋಡಿ ಸ್ಟಾರ್ಸ್ ನೋಡ್ತವ್ರೆ. ಹಾಯ್ ಬಾಯ್ಸ್, ಹೌ ಆರ್ ಯು ಡೂಯಿಂಗ್? ಐ ಆಮ್ ಗುಡ್, ಹೌ ಆರ್ ಯು? ಸೂಪರ್. ಏನಂತೀಯ ಹೈಲಕ್ಸ್ ಕೊಟ್ಟಿರೋ ವಿಚಾರವಾಗಿ? ಮನಸ್ಸಿಗೆ ದುಃಖ, ಬೇಸರ ಎಲ್ಲ ಇದೆ. ಆದ್ರೂ ಈ ತರ ನಿರ್ಧಾರ ತಗೋಬಾರ್ದು. ತಗೊಂಡಿದ್ಯಾ, ಪರವಾಗಿಲ್ಲ. ಯಾರ ಒಂದು ಎಲ್ಲ ಒಳ್ಳೇದಕ್ಕೆ. ಜೋಪಾನವಾಗಿರುತ್ತೆ. ಮುಂದೆ ಏನೋ ಒಂದು ದೊಡ್ಡದಾಗಿ ಬರುತ್ತೆ ಅಂತ ಅನ್ಕೊಂಡು ಹಾವ ಅದು ಅವಲ್ಲ ನಿಂತರ ಎಂಟೆ ಗುದ್ದ. ಕಲ್ತ್ಬಿಟ್ಟಿದ್ಯಲ್ಲಪ್ಪ ಕನ್ನಡನ. ಕನ್ನಡ ಲರ್ನಿಂಗ್ ಸ್ವಲ್ಪ ಸ್ವಲ್ಪ ಬರ್ತೆ. ಅರ್ಥ ಆಗುತ್ತೆ ಪೂರ್ತಿ. ಅರ್ಥ ನಾನು ಬೈದ್ರೆ ಗೊತ್ತಾಗುತ್ತೆ. ಹೌದೌದು. ಆಲ್ ಥ್ಯಾಂಕ್ಸ್ ಟು ಯು ಮಚ್ಚ. ಮೂಡಿಗೆರೆಯಲ್ಲಿ ಪಕೇಲೋ ಉತ್ಸವ ಆಗ್ತಿತ್ತು. ಅಲ್ಲಿ ನಮಗೆ ಮೋಟೋ ಝೂಮರ್ ಅವರು ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ರು. ನಮಸ್ಕಾರ ಪ್ರತಾಪ್ ಅವರೇ. 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. Fujifilm X-T5 ಕ್ಯಾಮ್ರಾ. ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ಬ್ರ್ಯಾಂಡ್ ಯಾವುದು ಅಂತ, ಬಟ್ ಒನ್ ಆಫ್ ದ ಬೆಸ್ಟ್ ಗುರು. ಈ ಲೈಟ್ಸು ಶ್ಯಾಡೋಸ್ನೆಲ್ಲ ಹಿಂಗೆ ಕ್ಯಾಪ್ಚರ್ ಮಾಡುತ್ತಿದ್ದು ಅಂದರೆ ಕ್ರೇಜಿ ಕ್ಯಾಮ್ರಾ. ನಾನು ಲೈಫಲ್ಲಿ ನೋಡಿರೋಂಥ ಫಸ್ಟು 650cc ಗಾಡಿ ಅಂದರೆ ಇದೆ. ಜವಾನ್ದಲ್ಲಿ ಒಬ್ರು ಯೂಟ್ಯೂಬ್ ಮಾಡ್ತಾ ಇದ್ರು ಗುರು, ER6N ಅಂತ ಹಾಕೊಂಡು. ಇದು ಟ್ವಿನ್ ಸಿಲಿಂಡರ್ 650cc. ಇವಾಗ ಏನೇನು ನೀವು ನಿಂಜಾ 650 ಎಲ್ಲ ನೋಡ್ತಾ ಇದ್ದೀರಾ, ಅದು ಬಂದಿದ್ದೇನೆ ಈ ಗಾಡಿಯಿಂದ. ನಾವಿವತ್ತು ಚಿಕ್ಕಮಗಳೂರಲ್ಲಿದ್ದೀವಿ, ಮೂಡಿಗೆರೆಯಲ್ಲಿ. ಇಲ್ಲೊಂದು ಎಸ್ಟೇಟ್ ಇದೆ. ಎಸ್ಟೇಟ್ ಒಳಗಡೆ ಇರುವಂಥ ಹೋಮ್ ಸ್ಟೇ. ಶೂ ಕ್ರೇಜಿ ಆಗಿದೆ. ಇಲ್ಲಿ ಹಾಸಿಗೆ, ಇಲ್ಲಿ ಹೊರಗಡೆ ಸಿಟ್ಔಟ್ ಇದೆ. ರಾತ್ರಿ ಇವತ್ತು ನೀವು ಇಲ್ಲೇನಾದರೂ ಕೂತ್ರೆ ಸ್ಟಾರ್ಸ್ ಕ್ರೇಜಿಯಾಗಿ ಕಾಣುತ್ತೆ. ಮೇಲ್ಗಡೆ ಎಲ್ಲ ಸ್ಟಾರ್ಸ್ ನೋಡಿ ಹೆಂಗೆ ಕಾಣ್ತಿದೆ ಅಂತ. ನಮ್ಮೂರಲ್ಲಿ ಲೈಟ್ ಪೊಲ್ಯೂಷನ್ಗೆ ಸ್ಟಾರ್ಗಳೇ ಕಾಣೋದಿಲ್ಲ. ಇಲ್ಲೊಂದು ಸ್ಟಾರ್ ಇದೆ. ಅಬ್ಬಬ್ಬಬ್ಬ, ಸ್ವಲ್ಪ ಲೈಟ್ ಹಾಕ್ಬೇಕು ಈ ಸ್ಟಾರ್ ಕಾಣೋಕ್ಕೆ. ಏನು ಬ್ರೋ ಕೂದ್ಲಿಗೆ ಏನು ಹಾಕ್ತಾರೆ ಬ್ರೋ? ಆದಿವಾಸಿ ಹಾಕ್ತಾರಾ? ಬನ್ನಿ ಹೋಗೋಣ. ಸಿಸರ್ ಸಿಸರ್ ಕಮ್ ಲೆಟ್ ಸಿಸರ್. ಹೋಗಿ ಹಿಡೀರಿ. ಮೂರಲ್ಲಿ ಕೋತಿ ಹಿಡಿಬೇಕಾ, ಹಂದಿ ಹಿಡಿಬೇಕಾ? ಕೈಂಡ್ಲಿ ಕಾಂಟ್ಯಾಕ್ಟ್ AJ ಟ್ರಾವೆಲ್. ಡಾಬಿನ್ಸನ್ಸ್ ಲಿಫ್ಟ್ ಕಿಟ್ ಇದೆ. 16 ಇಂಚ್ ವೀಲ್ ಇದೆ. ಮುಂದೆ ಹ್ಯಾಮರ್ ಬಂಪರು, ಸ್ನಾರ್ಕಲ್ಲು. ಒಳಗೆ ತೋರಿಸ್ರಿ. ಒಳಗೆ ಸೀಟ್ ಮಡ್ಚ್ಬಿಟ್ಟವ್ರು ಬ್ರೋ, ಅವ್ರಿಗೂ ಗೊತ್ತಾಯ್ತು ಯೂಸ್ ಇಲ್ಲ ಇಲ್ಲಿ ಅಂತ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ವೆಲ್ಕಮ್ ಸರ್, ಎಕ್ಸ್ಪ್ಲೇನ್ ಯುವರ್ ಹೈಲಕ್ಸ್. Lot of things are there, bro. See, first thing, cold air intake, and we have deleted the DPF. No DPF hassle. So tuned it. It's like stage 2. So with the straight pipe, and we have Dobinsons. What's the total cost on this? Bro, I think I've at least 15 lakhs I've kept on. That's not a Hilux. All the LX in India eventually going to end up like this for sure. Everyone going to modify it for sure. And if you are not modifying, then what's the point of having an LX? ನಾನು ಇದನ್ನು ಸ್ಟಾರ್ಟಿಂಗ್ ಬಂದಾಗ ಮಣ್ಣು ಧೂಳು ಅಂದ್ಕೊಂಡಿದ್ದೆ, ಬಟ್ ನೋಡಿ ಇದು ಸೊಳ್ಳೆಗಳು ಗುರು. ಎಷ್ಟು ಮಸ್ಕಿಟೋ ಇದೆ ಅಂದರೆ. ಇಟಾಲಿಯಿಂದ ಮಾರ್ಟಿನಾ ಅವ್ರು ಬಂದಿದ್ರು. ಅವ್ರಿಗಂತೂ ನಮ್ಮ DC ಅವ್ರ ಹೈಲಕ್ಸ್ ಮೇಲೆ ಲವ್ ಆಗೋಗಿತ್ತು. ಒಂದಷ್ಟು ಶಾಪಿಂಗ್ ಇತ್ತು ಅಂತ ಮತ್ತೆ ನಾವು ಸಿಟಿ ಒಳಗಡೆ ಹೋದ್ವಿ. ಬಾಸ್ ನಂಬರ್ ಸ್ಟೋರಿ ಅದು ನಮಗೆ ಸ್ವಲ್ಪ ಹಿಸ್ಟ್ರಿ ಆಗೋಗ್ಬಿಟ್ಟಿತ್ತು ನಮ್ಮ S1000 ಜೊತೆಗೆ. ಸೊ ನಾವು ಇನ್ನೊಂದ್ಸರಿ ಶೋರೂಮಲ್ಲಿ ಪಿಕ್ ಮಾಡಿದಾಗ ನಮಗೆ ಪರ್ಟಿಕ್ಯುಲರ್ ಆಗಿ D8055 ನೋಡ್ಕೊತಾ ಇದ್ವಿ. ಏನೇನೋ ನಮ್ಗೆ ಅನಿಸಿತ್ತದು, ನಾವು ಹಂಗೂ ಫ್ಯಾನ್ಸ್ ಇದ್ದೀವಿ, ಅದೇ ನಂಬರ್ ಪಿಕ್ ಮಾಡೋಣ ಅಂತ ಹೇಳಿ ನಮಗೆ ಸಿಕ್ಕಿದ್ದು ಒಂದು ಪುತ್ತೂರಲ್ಲಿ ಮತ್ತು ಒಂದು ಶಿರ್ಸಿಯಲ್ಲಿ.
ಶಿರ್ಸಿಯಲ್ಲಿ ನಮಗೆ ಪರಿಚಯ ಇತ್ತು, ನಮ್ಮ ಮಾಮನು ಕೂಡ ಅದೇ ಊರವರು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಕೇಳಿದ್ವಿ, ನಂಬರ್ ಹೋಗಿತ್ತು, ಒಬ್ಬರು DD ಹಾಕಿ ಎತ್ಕೊಂಡಿದ್ರು ಅದನ್ನಾಗಲಿ. ಆಮೇಲೆ ನಾವು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರು ರಿಟ್ರೀಟ್ ಮಾಡಿಕೊಂಡು ಅವರಿಂದ ನಾವು ಅದನ್ನು ತೊಗೊಂಡಿದ್ದು. ಬಟ್ ಒಂಥರ ಕ್ರೇಜಿ ಜರ್ನಿ ಅನ್ಕೊಳ್ಳಿ ಅದು. ಅದಾದ್ಮೇಲಿಂದ ಇವಾಗ ಡ್ರೈವ್ ಮಾಡ್ತಾ ಇರ್ತೀವಿ ನಾವು, ಅಟ್ಲೀಸ್ಟ್ ನಾವು ಬರೋಂಥ ಗಾಡಿಗಳಿಗೆ ಅಟ್ಲೀಸ್ಟ್ ಆಗಲಿ ಅಂತ ಹೇಳಿ. ಸೊ ಅದೇ ಒಂದು ಜರ್ನಿ ನೋಡಿ. ನಮ್ಮ ಬಾಯ್ಸ್ಗೆ ಇಲ್ಲಿ ನಿಂತಿದ್ದಂಥ ವಿಂಟೇಜ್ ವಿಲ್ಲೀಸ್ ಮೇಲೆ ಲವ್ ಆಗೋಗಿತ್ತು. ಯಾವಾಗ ತಗೋತೀರಾ? ಆಫ್ ರೋಡರ್ ಒಂದು ಕೊಟ್ಟಿದ್ದೀರಲ್ಲ ಆಲ್ರೆಡಿ, ಇನ್ನೊಂದು ತಗೊಂಡು. ಇದು ಆಫ್ ರೋಡ್ ಮಜಾ ಬರುತ್ತೆ, ಬಟ್ ಶಾರ್ಟ್ ಟರ್ಮ್ ಮಜಾ. ಇದು ಗರ್ಲ್ ಫ್ರೆಂಡ್ ತರ, ಅದು ಹೆಂಡತಿ ತರ ಲಾಂಗ್ ಟರ್ಮ್ ಮಜಾ. ಕಾರ್ ಫೀಲಿಂಗು ಇದೆ ಅದರಲ್ಲಿ ನಮಗೆ ಟ್ರಕ್ ಜೊತೆಗೆ ಪ್ರಾಪರ್ ಕಾರ್ ಇದೆ. ನಾಯ್ಸ್ ಇಲ್ಲ, ಏನಿಲ್ಲ, ಆರಾಮಾಗಿ ಅಡ್ಡಾಡ್ತಾ ಇರ್ಬೋದು. ಕ್ರಾಸ್ನ ವರ್ಣ ಹತ್ತುತ್ತಾ ಇರೋದು. ಪೀಸ್ ಮೋರ್ ಆಕ್ಸಲರೇಷನ್ ಮೋರ್ ಪವರ್ ಅನ್ಕೋಬೇಕು. ಏನಿಲ್ಲ ಟ್ರಾಕ್ಷನ್ ಸ್ಲಿಪ್ ಮಾಡಕ್ ಕೊಡಬಾರ್ದು. ಹೈಲೆಕ್ಸ್ ಇದ್ದಿದ್ರೆ ಇದನ್ನೆಲ್ಲ ಮಾಡ್ಬೋದಿತ್ತು, ಆದ್ರೆ ಇದನ್ನ ಮಾಡಕ್ ಮುಂಚೆನೆ ಹೋಗ್ಬಿಡ್ತು. ನಾವು ಇಲ್ಲಿ ಸ್ಟಂಟ್ ಮಾಡಕ್ಕೆ ಗಾಡಿ ರೆಡಿ ಮಾಡ್ತಾ ಇದೀವಿ. ಲೈಫಲ್ಲಿ ನಮಗೆ ಹೆಲಿಪ್ಯಾಡ್ ನ ನೋಡಕ್ ಸಿಗದೆ ಅಪರೂಪ, ಅಂಥದ್ರಲ್ಲಿ ಹೆಲಿಪ್ಯಾಡ್ ಮೇಲೆ ಸ್ಟಂಟ್ ಮಾಡುವಂತ ಆಪರ್ಚುನಿಟಿ ಸಿಕ್ಕಿದೆಯಲ್ಲ. ಸ್ವಲ್ಪ ಒಂದು 10 ವೀಲಿ ಹೊಡಿಬೋದಾ? ಪೆಟ್ರೋಲ್ನ ನಾವು ನಿಂಜಾಯಿಂದ ಎತ್ಕೋತಾ ಇದೀವಿ ಡ್ಯೂಕ್ಗೆ. ಈ ಪೈಪ್ ಎಲ್ಲಿಂದ ತಂದಿದೆ ಹೇಳು? ಏನೊಂದು ಇದು ವಿಂಡ್ಶೀಲ್ಡ್ ವಾಷರ್ ಫ್ಲೂಯಿಡ್ದು ಪೈಪ್. ಯಾರ್ ಮೌತ್ ಇಸ್ ಸ್ಮಾಲ್ ಮಚ್ಚ. ಸಕಿಟ್ ಡ್ಯಾಡಿ. ಹೌಸ್ ಪೆಟ್ರೋಲ್ ಟೇಸ್ಟ್? ಏನ್ ಪೆಟ್ರೋಲ್ ಕುಡಿದು ದಮ್ ಹೊಡೆದ್ರೆ ಫುಲ್ ಫೈರು. ಸೀಸರ್ ಏನ್ ಹೆಸರು? ಒಂದೊಳ್ಳೆ ಈವ್ನಿಂಗ್ ಸ್ಟಂಟ್ ಶೋ ನೋಡ್ಕೊಂಡು ನೆಕ್ಸ್ಟ್ ನಾವು ವಾಪಸ್ ಈವೆಂಟ್ ಕಡೆ ಹೊರಟಿವಿ. ಹೈಲೆಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನು ಅಪ್ಡೇಟ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಒಂದ್ 2 ವರ್ಷದಿಂದ ನನ್ನ ಮನಸ್ಸಲ್ಲಿ ಒಂದು ಬ್ರ್ಯಾಂಡ್ ಇತ್ತು. ಟೈಮ್ ಟು ಪ್ರೋಗ್ರೆಸ್. ಕಿತ್ ಗುಡ್ಡೆ ಹಾಕ್ಬೋಣ. ರೆಡ್ 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 ಬ್ಲ್ಯಾಕ್ ಎಂಪವರ್ ರೆಡ್. ಆಕ್ಚುಲಿ ನಾವು ಇವತ್ತು ಒಂದು ಒಳ್ಳೆ ಜಾಗದಲ್ಲಿದ್ದೀವಿ. ಎಲ್ರಿಗೂ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಈ ರೂಮಲ್ಲಿ TK ಮಲಗಿದ್ದಾರೆ. ಎಲ್ಲಿ ಅಂತ ಕಂಡಿಡ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ. ಇಲ್ಲಿದ್ದಾರೆ ನಿರಂಜನ್. ಏನು ಸರ್? ಹೇಳಿ ಬ್ರೋ. ಗುಡ್ ನೈಟ್, ಮಲ್ಕೊಳ್ಳಿ. ಗುಡ್ ನೈಟ್. TK ಅವ್ರು ಸಿಕ್ಕಿದ್ರ? ಆ ಮನುಷ್ಯ ಒಂದು ಮೂಲೆಯಲ್ಲಿ ಸುಖವಾಗಿ ಮಲಗಿದೆ. ಏನ್ ಸರ್, ಎಲ್ ಸರ್ ಮಲಗಿದ್ದೀರಾ ನೀವು? ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. 3ನೇ ದಿನ ಇಲ್ಲಿ ಬಾಯ್ಸ್ ಚಿಲ್ ಮಾಡ್ತಾ ಇದಾರೆ. ನಮ್ಮ ಬಾಯ್ ಇಲ್ಲಿ ಚಿಲ್ ಮಾಡ್ತಾ ಇದ್ದಾನೆ. ಬಾರೋ ಇಲ್ಲಿ, ಬರಮ್ಮ ಚಿನ್ನಿ. ಕೇರು ಮಾಡ್ತಿಲ್ಲ. 2026 ಪಕೆಲೋ ಉತ್ಸವ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡದಾಗಿ ಸೌಂಡ್ ಮಾಡ್ಕೊಂಡು ಬರ್ತೀವಿ. ಅಷ್ಟರಲ್ಲಿ ನೀವು ಚಂದನ್ ಮೋಟರ್ಸ್ ಅವರು ಯಮಹಾ ಓನರ್ಸ್ ಗಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಆರ್ಗನೈಸ್ ಮಾಡಿರುವಂತ ಒಂದು ಫ್ರೀ ರೈಡ್ ಗೆ ಹೋಗಿ ಬನ್ನಿ. ಇದರಲ್ಲಿ ರಿಜಿಸ್ಟ್ರೇಷನ್ ಫ್ರೀ ಇರುತ್ತೆ, ಊಟ ಫ್ರೀ ಇರುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್ ಫ್ರೀ ಇರುತ್ತೆ. ಫ್ಯೂಯಲ್ ಒಂದು ನೀವು ಹಾಕಿಸ್ಕೋಬೇಕಷ್ಟೇ. ಇಲ್ಲಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೈಡ್ ನ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಹೋಗ್ತಿದ್ರೆ ಬರೀ ಚಕ್ರ ಮಾತ್ರ ಹಿಂಗ್ ಕುಣಿಯುತ್ತೆ. ಎಷ್ಟು ಇದಕ್ಕೆ ಸಸ್ಪೆನ್ಷನ್? 6 ಲಕ್ಷನಾ? 6 ಲಕ್ಷ ಏನಕ್ಕೆ ಕೊಡಬೇಕು ಅಂತ ನಾವು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ. ಮ್ಯಾನ್ ಕೇವಾ ಇದು? ಎಡಿಟ್ ಎಲ್ಲ ಇಲ್ಲೇ ಮಾಡೋದಾ? ಇಲ್ಲಿ ಗಾಡಿಗಳು ಅಷ್ಟೇ.